ಕ್ರಿಕೆಟ್ ಬಗ್ಗೆ ಬಿಗ್ ಅಪ್ಡೇಟ್ಸ್ ಇದಾವೆ. ಇದ್ರ ಬಗ್ಗೆ ಪ್ರತಿಯೊಂದು ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ಹೊಡೆದು ಬಿಡ್ರಿ ಒಂದು ಫಟಾಫಟ್ ಲೈಕ್ ಮತ್ತು ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿಯಾಗಿ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ. ಲೈಕ್ ಆಯ್ತಾ, ಸಬ್ಸ್ಕ್ರೈಬ್ ಆಯ್ತಾ, ಡನ್. ಫಸ್ಟ್ ನಾವು IPL 2027 ಡಿಸ್ಕಷನ್ ಮಾಡೋಕ್ಕಿಂತ ಮುಂಚೆ ESPN ಕ್ರಿಕ್ ಇನ್ಫೋದವರು ಒಂದು ಬಿಗ್ ಅಪ್ಡೇಟ್ ನ ಕೊಟ್ಟಿದ್ದಾರೆ. ಎದ್ರ ಬಗ್ಗೆಪ್ಪ ಅಂದ್ರೆ ಅದೇ ICC ODI ವರ್ಲ್ಡ್ ಕಪ್ 2027 ಬಗ್ಗೆ ಕೆಲವೊಂದು ಇನ್ಫಾರ್ಮೇಶನ್ ಶೇರ್ ಮಾಡಿದ್ದಾರೆ ನಿನ್ನೆ ಈವ್ನಿಂಗ್. ಏನಪ್ಪ ಅಂದ್ರೆ ಈ ಒಂದು ಟೂರ್ನಮೆಂಟ್ ಸ್ಟಾರ್ಟ್ ಆಗುತ್ತೆ ಎಕ್ಸಾಕ್ಟ್ಲಿ ಅಕ್ಟೋಬರ್ 4ಕ್ಕೆ ಮತ್ತು ಈ ಒಂದು ICC ODI ವರ್ಲ್ಡ್ ಕಪ್ 2027 ಫೈನಲ್ ಮ್ಯಾಚ್ ಆಗುತ್ತೆ. ಅದು ನವೆಂಬರ್ 21ಗೆ ಅಂತೇಳಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅಂದ್ರೆ ಲಾಸ್ಟ್ ವರ್ಲ್ಡ್ ಕಪ್ ಮತ್ತು ಅದಕ್ಕಿಂತ ಮುಂಚೆ ವರ್ಲ್ಡ್ ಕಪ್ ಕೇವಲ 10 ಟೀಮ್ ಮಾತ್ರ ಪಾರ್ಟಿಸಿಪೇಷನ್ ಮಾಡಿದ್ರು. ಬಟ್ ನೆಕ್ಸ್ಟ್ ವರ್ಷ ಅಂದ್ರೆ 2027 ಆ ಒಂದು ODI ವರ್ಲ್ಡ್ ಕಪ್ ನಲ್ಲಿ 10 ಟೀಮ್ ಅಲ್ಲ, ಬರೋಬ್ಬರಿ 14 ಟೀಮ್ ಪಾರ್ಟಿಸಿಪೇಷನ್ ಮಾಡ್ತಾ ಇದಾವೆ. ಎಕ್ಸ್ಟ್ರಾ ಮಸಾಲವನ್ನು ಆಡ್ ಮಾಡಿದ್ದಾರೆ. ಆದ್ರೆ ಹೋಸ್ಟ್ ಯಾವ ಕಂಟ್ರಿ ಮಾಡುತ್ತಪ್ಪ ಅಂದ್ರೆ ಸೌತ್ ಆಫ್ರಿಕಾ. ಮೇನ್ಲಿ ಸೌತ್ ಆಫ್ರಿಕಾ ಬರೋಬ್ಬರಿ 41 ಮ್ಯಾಚಸ್ ನ ಹಾಸ್ಟ್ ಮಾಡ್ತದೆ ಮತ್ತು ಜಿಂಬಾಬ್ವೆ 8ರಿಂದ 10 ಮ್ಯಾಚ್ ಅನ್ನು ಹಾಸ್ಟ್ ಮಾಡ್ತದೆ. ಅದೇ ರೀತಿಯಾಗಿ ನಮೀಬಿಯಾ ಬರೋಬ್ಬರಿ 3 ಮ್ಯಾಚ್ ಅನ್ನು ಹಾಸ್ಟ್ ಮಾಡ್ತಾ ಇದೆ ಅಂತೇಳಿ ESPN ಕ್ರಿಕ್ ಇನ್ಫೋದವರು ಅಪ್ಡೇಟ್ ನ ಕೊಟ್ಟಿದ್ದಾರೆ. ಆದ್ರೆ ಅಷ್ಟು ಈಸಿ ಅಲ್ಲ ಈ ಒಂದು ವರ್ಲ್ಡ್ ಕಪ್ ನಲ್ಲಿ ಪ್ಲೇಯರ್ಸ್ ಪರ್ಫಾರ್ಮೆನ್ಸ್ ನ ಕೊಡೋದು. ಯಾಕಂದ್ರೆ ನಾವು ಮೇನ್ಲಿ ಹೇಳ್ಬೇಕಾದ್ರೆ ಸೌತ್ ಆಫ್ರಿಕಾ ಈ ಒಂದು ಕಂಟ್ರಿಯಲ್ಲಿ ಪಿಚ್ ಹೆಂಗಿರುತ್ತಪ್ಪ ಅಂದ್ರೆ ಎಕ್ಸ್ಟ್ರಾ ಪೇಸ್ ಅಂಡ್ ಬೌನ್ಸ್ ಇರುತ್ತೆ. ವೆರಿ ಡಿಫಿಕಲ್ಟ್ ಬ್ಯಾಟರ್ಸ್ ಈ ಒಂದು ಗ್ರೌಂಡ್ ಅಲ್ಲಿ ಸ್ಕೋರ್ ಮಾಡೋದು. ಬಟ್ ನಮ್ಮ ಪ್ಲೇಯರ್ಸ್ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ, ಹೆಂಗ ಬೇರೆ ಕಂಟ್ರಿಯ ಪ್ಲೇಯರ್ಸ್ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಅಂತೇಳಿ. ಬಟ್ ಡೆಫಿನೆಟ್ ಆಗಿ ಬಾಲರ್ಸ್ಗೆ ಜಾಸ್ತಿ ಅಸಿಸ್ಟೆನ್ಸ್ ಇರುತ್ತೆ ಈ ಒಂದು ಪಿಚ್ ಅಲ್ಲಿ. ಇಂಟ್ರೆಸ್ಟಿಂಗ್ ಟೂರ್ನಮೆಂಟ್ ಹೆಂಗಾಗುತ್ತೆ ಅಂತೇಳಿ. ಆದ್ರೆ ಪ್ರತಿಯೊಬ್ಬ ಇಂಡಿಯನ್ ಫ್ಯಾನ್ಸ್ಗೆ ಸ್ಯಾಡ್ ನ್ಯೂಸ್ ಏನಪ್ಪ ಅಂದ್ರೆ ನವೆಂಬರ್ 21ಗೆ ಫೈನಲ್ ಮ್ಯಾಚ್ ಇರುತ್ತೆ. ಸೊ ದಟ್ ಅದು ಮಾತ್ರ ಆ ದಿನ ಮಾತ್ರ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ಯಾರು ಮರೆಯಕ್ಕೆ ಸಾಧ್ಯವಿಲ್ಲ. ಯಾಕಪ್ಪ ಅಂದ್ರೆ ಲೆಜೆಂಡ್ ಪ್ಲೇಯರ್ಸ್ ವಿರಾಟ್ ಮತ್ತು ರೋಹಿತ್ ನವೆಂಬರ್ 21ಗೆ ರಿಟೈರ್ಮೆಂಟ್ ನ ಕೊಡೋದು ಕನ್ಫರ್ಮ್ ಆಗಿದೆ. ಸೊ ಯಾಕಂದ್ರೆ ಇಂಡಿಯಾ ಡೆಫಿನೆಟ್ ಆಗಿ ಕ್ವಾಲಿಫೈ ಆಗುತ್ತೆ ಫೈನಲ್ಗೆ. ಮೇ ಬಿ ಕಪ್ಪು ಗೆದ್ದರೆ ಗೆಲ್ಲಬಹುದು, ಕಪ್ಪು ಗೆಲ್ಲಿ ಅಥವಾ ರನ್ನರ್ ಅಪ್ ಆಗಲಿ ಮ್ಯಾಟರ್ ಆಗಲ್ಲ. ಬಟ್ ಡೆಫಿನೆಟ್ ಆಗಿ ಅದು ಮಾತ್ರ ಸ್ಯಾಡ್ ಡೇ ಪ್ರತಿಯೊಬ್ಬ ಇಂಡಿಯನ್ ಫ್ಯಾನ್ಸ್ಗೆ. ವಿರಾಟ್ ಮತ್ತು ರೋಹಿತ್ ರಿಟೈರ್ಮೆಂಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಸೊ ಆ ಒಂದು ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ಅಲ್ಲಿ ವಿರಾಟ್ ಮತ್ತು ರೋಹಿತ್ ಹೋಗಿ ಡೆಫಿನೆಟ್ ಆಗಿ ಆ ಒಂದು ಸ್ಪೀಚ್ ನ ಕೊಡ್ತಾರೆ, ಗುಡ್ ಬೈ ಸ್ಪೀಚ್ ಕೊಡ್ತಾರೆ. ಸೊ ಆ ಒಂದು ಸ್ಪೀಚ್ ನ ಕೇಳಕ್ಕೆ ತುಂಬಾ ಬೇಜಾರಾಗೋದು ಗ್ಯಾರಂಟಿ. ಸೊ ಆ ಒಂದು ದಿನವನ್ನು ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ಯಾರು ಮರೆಯಕ್ಕೆ ಸಾಧ್ಯವಿಲ್ಲ. ಲೆಜೆಂಡ್ ಪ್ಲೇಯರ್ಸ್ ಗುಡ್ ಬೈ ತಿರೋದು ಯಾರಿಗಾದ್ರೂ ಇಷ್ಟ ಇದೆಯಾ? ನೋ ಚಾನ್ಸ್. ನೋಡಮ್ಮ ಏನಾಗುತ್ತೆ ಮುಂದೆ ಅಂತೇಳಿ. ಇದು ESPN ಕ್ರಿಕ್ ಇನ್ಫೋದವರು ಅಪ್ಡೇಟ್ ನ ಕೊಟ್ಟಿದ್ದಾರೆ. ಅಕ್ಟೋಬರ್ 4ಕ್ಕೆ ಸ್ಟಾರ್ಟ್ ಆಗಿದೆ ಟೂರ್ನಮೆಂಟ್ ಮತ್ತು ನವೆಂಬರ್ 21ಗೆ ಫೈನಲ್ ಮ್ಯಾಚ್ ನಡೆಯುತ್ತೆ. ಸೌತ್ ಆಫ್ರಿಕಾ, ಜಿಂಬಾಬ್ವೆ ಮತ್ತು ನಮೀಬಿಯಾದವರು ಈ ಒಂದು ಟೂರ್ನಮೆಂಟ್ ನ ಹಾಸ್ಟ್ ಮಾಡ್ತಾ ಇದ್ದಾರೆ ಅಂತ ಇನ್ಫಾರ್ಮೇಶನ್ ಇದೆ. ಮತ್ತು ಬರೋಬ್ಬರಿ 14 ಟೀಮ್ದವರು ಈ ಒಂದು ಟೂರ್ನಮೆಂಟ್ ಅಲ್ಲಿ ಪಾರ್ಟಿಸಿಪೇಷನ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ನಾವು IPL 2027 ಬಗ್ಗೆ ಕೆಲವೊಂದು ಅಪ್ಡೇಟ್ಸ್ ಏನಪ್ಪಾ ಅಂದ್ರೆ ಫಸ್ಟ್ ಅಪ್ಡೇಟ್ ನಾವು CSK ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. CSK ಮತ್ತು MI ಟಾಕ್ಸ್ ನಡೀತಿದೆ, ಅಂದ್ರೆ ಟ್ರೇಡ್ ಫೈನಲ್ ಸ್ಟೇಜ್ಗೆ ಎಂಟ್ರಿ ಆಗಿದೆ. ಆದ್ರೆ ಮುಂಬೈ ಇಂಡಿಯನ್ಸ್ ಕೇಳ್ತಿರೋದೇನಪ್ಪ ಅಂದ್ರೆ CSK ಟೀಮ್ ಅಲ್ಲಿ ಒಂದು ಶಿವಮ್ ದುಬೆ, ಒಂದು ಆಯುಷ್ ಮಾತ್ರೆ ಅವ್ರನ್ನ ಕೇಳ್ತಾ ಇದ್ದಾರೆ ಎಕ್ಸ್ಚೇಂಜ್ ಆಫ್ ಹಾರ್ದಿಕ್ ಪಾಂಡೆಗೆ. ನನ್ನ ಪ್ರಕಾರ CSK ಟೀಮ್ ಈ ಒಂದು ಟ್ರೇಡ್ ನ ಆಕ್ಸೆಪ್ಟ್ ಮಾಡಬಾರ್ದು. ಯಾಕಂದ್ರೆ ಶಿವಮ್ ದುಬೆ ಓಕೆ, ಅವರು ನ್ಯಾಷನಲ್ ಟೀಮ್ ಅಲ್ಲಿ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ. ಬಟ್ ಯಾವಾಗ IPL ಬರುತ್ತೆ CSK ಟೀಮ್ ಅಲ್ಲಿ ನಾಟ್ ಅಪ್ ದಿ ಮಾರ್ಕ್. ಶಿವಮ್ ದುಬೆನ ಈಸಿಯಾಗಿ ಕೊಡ್ತಾರೆ. ಆದ್ರೆ ಆಯುಷ್ ಮಾತ್ರೆ ಯಂಗ್ ಟ್ಯಾಲೆಂಟ್, ಸೂಪರ್ ಪ್ಲೇಯರ್, ಲಾಸ್ಟ್ 2 ವರ್ಷ ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಪವರ್ ಪ್ಲೇಲಿ ಪವರ್ ಪ್ಯಾಕ್ಡ್ ಆಗಿ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ. ಅಂತ ಒಬ್ಬ ಪ್ಲೇಯರು ಯಾವುದೇ ಒಂದು ಟೀಮ್ ಇದ್ರೆ ಆ ಒಂದು ಟೀಮ್ಗೆ ಅದು ಪ್ಲಸ್. ಸೊ ಇಂಥ ಟೈಮಲ್ಲಿ ಚೆನ್ನೈ ಆಯುಷ್ ಮಾತ್ರ ಬಿಡ್ತಾರ? ಐ ಡೋಂಟ್ ಥಿಂಕ್ ಸೊ. ಬಟ್ ನೋಡಮ್ಮ ಈ ಒಂದು ಟ್ರೇಡ್ ಆಕ್ಸೆಪ್ಟ್ ಆಗುತ್ತಾ ಅಥವಾ ರಿಜೆಕ್ಟ್ ಆಗುತ್ತಾ ಅಂತೇಳಿ. ಇನ್ನೂ ಸಾಕಷ್ಟು ಟೈಮ್ ಇದೆ ಈ ಒಂದು ಟ್ರೇಡ್ ಡೀಲ್ ಡನ್ ಆಗೋಕೆ. ಸೊ ಅವಾಗ ನಾವು ಡಿಸ್ಕಷನ್ ಮಾಡೋಣ. ಸೊ ನೀವೇ ಕಮೆಂಟ್ಸ್ ಮಾಡಿ, ಇಷ್ಟಕ್ಕೆ CSK ಟೀಮು ಆಯುಷ್ ಮಾತ್ರನ ಬಿಡ್ಬೇಕಾ ಅಥವಾ ಬಿಡ್ಲೇಬಾರ್ದ? ಕಮೆಂಟ್ಸ್ ಮಾಡಿ, ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೆ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಅಪ್ಡೇಟ್ ರಜತ್ ಪಡಿದರ್ ಅವರ ಬಗ್ಗೆ ನಾವು ಡಿಸ್ಕಷನ್ ಮಾಡಲೇಬೇಕು. ಆಸ್ ಎ ಕ್ಯಾಪ್ಟನ್ ಆಗಿ ಬ್ಯಾಕ್ ಟು ಬ್ಯಾಕ್ 2 ಕಪ್ ವಿನ್ ಆಗಿದ್ದಾರೆ. ಮತ್ತು ಬ್ಯಾಟಿಂಗ್ ಬಗ್ಗೆ ಹೇಳಬೇಕಾದ್ರೆ ಅಮೇಜಿಂಗ್ ಬ್ಯಾಟಿಂಗ್ ಮಾಡಿದ್ದಾರೆ.
ಆದರೆ ನ್ಯಾಷನಲ್ ಟೀಮಲ್ಲಿ ಸೆಲೆಕ್ಷನ್ ಆಗ್ತಾ ಇಲ್ಲ. ಸ್ಟಿಲ್ ಆ ಒಂದು ಹೋಪನ್ನು ಬಿಟ್ಟಿಲ್ಲ. ಸದ್ದಿರುವಂತಹ ಮಧ್ಯಪ್ರದೇಶ್ ಆ ಒಂದು T20 ಲೀಗಲ್ಲಿ 3 ಮ್ಯಾಚಲ್ಲಿ 3 ಔಟ್ ಆಫ್ ದಿ ಬಾಕ್ಸ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ, ಬ್ಲಾಕ್ ಬಸ್ಟರ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಈಗ ನಮ್ಮ BCCI ಏನ್ ಬೇಕು, 150 ಸ್ಟ್ರೈಕ್ ರೇಟ್ ಇಂದ ಬ್ಯಾಟಿಂಗ್ ಮಾಡೋದು ಪ್ಲೇಯರ್ಸ್ ಬೇಕು. ಆದ್ರೆ ರಜತ್ ಮಾಡ್ತಿರೋದು 200 ಪ್ಲಸ್ ಸ್ಟ್ರೈಕ್ ರೇಟ್ ಇಂದ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಸ್ಟಿಲ್ ನಮ್ಮ BCCI ರಜತ್ಗೆ ಕನ್ಸಿಡರ್ ಮಾಡ್ತಾ ಇಲ್ಲ. ಆಸ್ ಎ ಕ್ಯಾಪ್ಟನ್ ಆಗಿಲ್ಲ, ಜಸ್ಟ್ ಆಸ್ ಎ ಪ್ಲೇಯರ್ ಆಗಿ ಕನ್ಸಿಡರ್ ಮಾಡ್ರಪ್ಪ ಅಂದ್ರೆ ಮಾಡ್ತಾ ಇಲ್ಲ. ಐ ಡೋಂಟ್ ನೋ ಯಾವ ರೀಸನ್ ಗೊತ್ತಿಲ್ಲ. ಬಟ್ ಆ ಒಂದು ಡ್ರೀಮು 2028 T20 ವರ್ಲ್ಡ್ ಕಪ್ ಇದೆ, ಆ ಒಂದು ಡ್ರೀಮು ಪಕ್ಕ ರಜಾತ್ ಪಡೆದವರಿಗೆ ಇದ್ದಿರುತ್ತೆ. ಸೊ ಅದ್ರಗೋಸ್ಕರ ರಜಾತ್ ಎಲ್ಲಿಗೆ ಬೇಕಾದರೂ ಹೋಗ್ತಾರೆ. ಸೊ ಹೋಪ್ ಮಾಡಮ್ಮ ರಜಾತ್ ಇದೇ ರೀತಿಯಾಗಿ ಒಂದು ಫಾರ್ಮಲ್ಲಿ ಇರಲಿ. ನೆಕ್ಸ್ಟ್ IPL 2027 ಹಿಸ್ಟರಿ ಕ್ರಿಯೇಟ್ ಮಾಡಲಿ, ಹ್ಯಾಟ್ರಿಕ್ ಕಪ್ ಗೆದ್ದು BCCI ಅವರ ಮುಖಕ್ಕೆ ಮತ್ತು ಕೆಳಗಡೆ ಬೆಂಕಿ ಹಚ್ಚಂಗ ಪರ್ಫಾರ್ಮೆನ್ಸ್ ಕೊಡಲಿ ಅಂತೇಳಿ ಪ್ರತಿಯೊಬ್ಬರು ಕಾಯ್ತಾ ಇದ್ದಾರೆ. ಹೌದಲ್ವಾ, ರಜತ್ ಪಡೆದವರು ಆ ಒಂದು ಚಾನ್ಸ್ನ ಡಿಸರ್ವ್ ಮಾಡ್ತಾರೆ, ಅಂತ ಒಂದು ಪರ್ಫಾರ್ಮೆನ್ಸ್ನ ಕೊಡ್ತಿದ್ದಾರೆ. ನೋಡಮ್ಮ ಯಾವಾಗ ನಮ್ಮ BCCI ರಜತ್ಗೆ ಕನ್ಸಿಡರ್ ಮಾಡ್ತಾರೆ ಅಂತೇಳಿ. ನೆಕ್ಸ್ಟ್ ಅಪ್ಡೇಟ್, ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನ್ ಫಸ್ಟ್ ODI ಮ್ಯಾಚ್ ಅಲ್ಲಿ ನಮ್ಮ ಇಂಡಿಯಾ ಪ್ಲೇಯಿಂಗ್ 11 ಹೆಂಗಿರುತ್ತೆ ಅಂತೇಳಿ. ಯಾಕಪ್ಪ ಅಂದ್ರೆ ರೋಹಿತ್ ನೆಟ್ನಲ್ಲಿ ಸಾಕಷ್ಟು ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ರೋಹಿತ್ ಫಸ್ಟ್ ಮ್ಯಾಚ್ ಅಲ್ಲಿ ಅನ್ಅವೈಲೇಬಲ್ ಇರಬಹುದು ಅಂತೇಳಿ ಅಪ್ಡೇಟ್ ಕೂಡ ಇದೆ. ಮತ್ತು ಜೈಸ್ವಾಲ್ ಅವರು ವಿರಾಟ್ಗೆ ಆಸ್ ಎ ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಪಿಕ್ ಮಾಡಿದ್ದಾರೆ. ಅವರು ಸ್ಟ್ರೇಟ್ ಅವೇ 11ಗೆ ಎಂಟ್ರಿ ಕೊಡ್ತಾರ ಅಂತ ಸಾಕಷ್ಟು ಡೌಟ್ ಇದೆ. ಬಟ್ ನನ್ನ ಪ್ರಕಾರ ಹೆಂಗಿರುತ್ತಪ್ಪ ನಮ್ಮ ಇಂಡಿಯಾ ಪ್ಲೇಯಿಂಗ್ 11 ಅಂತ ಕೇಳಿದ್ರೆ, ಓಪನಿಂಗ್ ಮಾಡ್ತಾರೆ ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಅವರು. ಕೆಲವೊಂದು ರಿಪೋರ್ಟ್ಸ್ ಇದಾವೆ ರೋಹಿತ್ ಅವರು ಅನ್ಅವೈಲೇಬಲ್ ಇರಬಹುದು ಫಸ್ಟ್ ODI ಮ್ಯಾಚ್ ಅಲ್ಲಿ, ಒಂದು ಇನ್ಫಾರ್ಮೇಶನ್ ಇದೆ. ಬಟ್ ನನ್ನ ಪ್ರಕಾರ ಆಸ್ ಎ ಪರ್ಸನಲ್ ಫೀಲ್ ಏನಪ್ಪ ಅಂದ್ರೆ ರೋಹಿತ್ ಅವರು ಫಸ್ಟ್ ODI ಮ್ಯಾಚ್ ಅಲ್ಲಿ ಆಡ್ತಾರೆ. ರೋಹಿತ್ ಮತ್ತು ಶುಭ್ಮನ್ ಗಿಲ್ ಓಪನಿಂಗ್ ಮಾಡ್ತಾರೆ. ನಂಬರ್ 3 ಆ ಒಂದು ಸ್ಲಾಟ್ ಅಲ್ಲಿ ಇಶಾನ್ ಕಿಶನ್ ಫ್ರಂಟ್ ರನ್ನರ್ ಅಲ್ಲಿ ಇದ್ದಾರೆ. ಸೊ ನನ್ನ ಪ್ರಕಾರ ಇಶಾನ್ ಕಿಶನ್ ನಂಬರ್ 3 ಆಡ್ತಾರೆ. ನೆಕ್ಸ್ಟ್ 4-5 ಶ್ರೇಯಸ್ ಅಯ್ಯರ್, KL ರಾಹುಲ್ ಇರ್ತಾರೆ. ಆಮೇಲೆ ನಿತೀಶ್ ಕುಮಾರ್ ರೆಡ್ಡಿ ಬರ್ತಾರೆ, ವಾಷಿಂಗ್ಟನ್ ಸುಂದರ್ ಇರ್ತಾರೆ, ಕುಲ್ದೀಪ್ ಯಾದವ್ ಇರ್ತಾರೆ, ಮತ್ತು ಹರ್ಷದೀಪ್ ಸಿಂಗ್ ಮತ್ತು ಪ್ರಿನ್ಸ್ ಯಾದವ್ ಮೋಸ್ಟ್ಲಿ ಫಸ್ಟ್ ODI ಮ್ಯಾಚ್ ಅಲ್ಲಿ ಡೆಬ್ಯೂ ಮಾಡೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ರೋಹಿತ್, ಶುಭ್ಮನ್ ಗಿಲ್, ಇಶಾನ್ ಕಿಶನ್, ಶ್ರೇಯಸ್ ಅಯ್ಯರ್, KL ರಾಹುಲ್, ನಿತೀಶ್ ಕುಮಾರ್ ರೆಡ್ಡಿ, ವಾಷಿಂಗ್ಟನ್ ಸುಂದರ್, ಕುಲ್ದೀಪ್ ಯಾದವ್, ಪ್ರಿನ್ಸ್ ಯಾದವ್, ಹರ್ಷದೀಪ್ ಸಿಂಗ್, ಇನ್ನೊಬ್ರು ಯಾರು, ಪ್ರಸಿದ್ಧ ಕೃಷ್ಣ. ಸೊ ಇದರ ಪ್ರಕಾರ ಒಂದು ಪರ್ಫೆಕ್ಟ್ ಪ್ಲೇಯಿಂಗ್ ಗೆಲುವಿರುತ್ತೆ ಫಸ್ಟ್ ODI ಮ್ಯಾಚ್ ಅಗೇನ್ಸ್ಟ್ ಅಫ್ಘಾನಿಸ್ತಾನ ವಿರುದ್ಧ. ಸೊ ನಿಮ್ಮ ಪ್ರಕಾರ ಈ ಒಂದು 11 ಅಲ್ಲಿ ಏನಾದರೂ ಚೇಂಜ್ ಆಗ್ಬೇಕಾ ಅಂತ ಅನಿಸಿದ್ರೆ ಸೊ ಕಮೆಂಟ್ ಬಾಕ್ಸ್ ಓಪನ್ ಇದೆ, ಬೇಗ ಕಮೆಂಟ್ಸ್ ಮಾಡಿಬಿಡ್ರಿ. ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೆ ಡಿಸ್ಕಷನ್ ಮಾಡೋಣ. ಇದು ಸದ್ಯ ಇರುವಂತಹ ಅಪ್ಡೇಟ್ಸ್. ಐ ಹೋಪ್ ಈ ಒಂದು ಅಪ್ಡೇಟ್ಸ್ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದುಕೊಂಡಿದ್ದೀನಿ. ಇಷ್ಟ ಆದರೆ ಅಂದ್ರೆ ಹೊಡೆದು ಬಿಡ್ರಿ, ಒಂದು ಫಟಾಫಟ್ ಲೈಕ್, ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿಯಾಗಿ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ. ಮತ್ತು ಹೋಗ್ತಾ ಫಸ್ಟ್ ODI ಮ್ಯಾಚ್ ಅಲ್ಲಿ ಯಾವ ಟೀಮ್ ಗೆಲ್ಲುತ್ತೆ, ಇಂಡಿಯಾನ ಅಫ್ಘಾನಿಸ್ತಾನ, ಕಮೆಂಟ್ಸ್ ಮಾಡ್ರಿ. ಸಿಗೋಣ ಮುಂದೆ ವಿಡಿಯೋದಲ್ಲಿ. ಥ್ಯಾಂಕ್ ಯು.